ಕಂಪ್ಲೀಟ್ ಸಕ್ಸಸ್ಫುಲ್ ಐತಲ್ಲ FCI ಗೋಡೌನ್ ಡೈರೆಕ್ಟ್ ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿ ಅವರೇ. ನೀವು ಚೆಕ್ ಮಾಡಿ ಸರ್, ನೀವು ತನಿಖೆ ಮಾಡಕ್ ಬಂದಿದ್ದೀರಿ. ನೀವು ತನಿಖೆ ಮಾಡೋ ಅಧಿಕಾರ ನನಗಿಲ್ಲ. ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರಿದ್ದಾರೆ ನೀವೆಲ್ಲರೂ ಇದಕ್ಕೆ ನೇರ ಹೊಣೆ. ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲರೂ ಫುಡ್ ಡಿಪಾರ್ಟ್ಮೆಂಟ್ ನವರು ಇನ್ವಾಲ್ವ್ ಇದ್ದೀರಿ. ಅಷ್ಟು ಕಾಮನ್ ಸೆನ್ಸ್ ಅದು. ಕೆಲವೊಂದು ಥಿಂಗ್ಸ್ ಈಗ ಒಂದು ಸರ್ಕಾರದ ಒಂದು ಚೀಲಲ್ಲಿ ಕೂಡ ಹೌದಾ? ಹಾವೇರಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ದಂಧೆ. ಅಕ್ಕಿ ಕಳ್ಳರ ಪಾಲಾಗ್ತಿದ್ಯಾ? ರಾಜ್ಯದ ಅನ್ನಭಾಗ್ಯ ಅಕ್ಕಿ ಬಡವರ ಹೊಟ್ಟೆ ತುಂಬಿಸಬೇಕಾದ ಅಕ್ಕಿ ಕಾಳ ಸಂತೆಕೋರರ ಜೇಬು ತುಂಬಿಸ್ತಿದ್ಯಾ? ಸಿದ್ದರಾಮಯ್ಯ ಅವರೇ, ಅನ್ನಭಾಗ್ಯ ಯೋಜನೆಯ ರೂವಾರಿಗಳೇ, ನೀವೊಮ್ಮೆ ಈ ಸ್ಟೋರಿ ನೋಡಲೇಬೇಕು. FCI ಚೀಲ ಇದು ಒಂದು ಚೀಲ ತಗೊಳಪ್ಪ, 4 ಚೀಲ ತೆಗಿ. ಈಗ ತೆಗಿ, ಇದು ನಮ್ಮ ಗೌರ್ಮೆಂಟ್ ಅವ್ರು ಎಷ್ಟು ಬೇಕಾದ್ರೂ ಚೀಲ ತೆಗಿ. ಕಂಪ್ಲೀಟ್ ಸಕ್ಸಸ್ಫುಲ್ ಐತಿಲ್ಲ FCI ಗೋಡೌನ್ ಡೈರೆಕ್ಟ್ ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿ ಅವರೇ. ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರಿದ್ದಾರೆ ನೀವೆಲ್ಲರೂ ಇದಕ್ಕೆ ನೇರ ಹೊಣೆ. ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲರೂ ಫುಡ್ ಡಿಪಾರ್ಟ್ಮೆಂಟ್ ನವರು ಇನ್ವಾಲ್ವ್ ಇದ್ದೀರಿ. ನಾನು ಇಂಡೆಂಟ್ ಕೇಳಿದ್ದೇನೆ. ಇಂಡೆಂಟ್ ಕೇಳಿ 1.5-2 ತಿಂಗಳಾದ್ರೂ ಇನ್ನೂವರೆಗೂ ಇಂಡೆಂಟ್ ಕೊಟ್ಟಿಲ್ಲ ನೀವು. ಹಾವೇರಿ ಜಿಲ್ಲೆಯಲ್ಲಿ ಅಕ್ಕಿ ಕಳ್ಳ ಎಂತಾನೇ ಕುಖ್ಯಾತಿ ಪಡೆದಿರುವ ಸಚಿನ್ ಕಬ್ಬೂರು ಅಕ್ರಮದ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿದೆ. ಹಾವೇರಿ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಅಧಿಕಾರಿಗಳು ನಡೆಸಿದ ಭರ್ಜರಿ ದಾಳಿಯಲ್ಲಿ ಬರೋಬ್ಬರಿ 63 ಟನ್ ಅಕ್ರಮ ಅನ್ನಭಾಗ್ಯ ಅಕ್ಕಿ ಮತ್ತು 50 ಕ್ವಿಂಟಾಲ್ ಗೋಧಿ ವಶಪಡಿಸಿಕೊಳ್ಳಲಾಗಿದೆ. ಇದೇ ಗುಡಾಮ್ ಇರೋದು. ಇದೇ ಗುಡಾಮ್ ಇರೋದು. ಮೂರು ಗಾಡಿ ಹೋಗಿದಾವೆ ಇಲ್ಲಿಂದ. ಸ್ಥಳೀಯರು ನೀಡಿದ ಖಚಿತ ಮಾಹಿತಿಯನ್ನು ಆಧರಿಸಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಾಗ 3 ಬೃಹತ್ ಲಾರಿಗಳಲ್ಲಿ ಈ ಅಕ್ಕಿಯನ್ನ ಹೊರ ರಾಜ್ಯಗಳಿಗೆ ಸಾಗಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಈ ಅಕ್ಕಿ ಈಗ ಅಧಿಕಾರಿಗಳ ವಶದಲ್ಲಿದೆ. ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ. FCI ಗೋಡೌನ್ನಿಂದ FCI ಚೀಲ ಇದು ಒಂದು ಚೀಲ ತಗೊಳಪ್ಪ, 4 ಚೀಲ ತೆಗಿ. ಈಗ ತೆಗಿ, ಇದು ನಮ್ಮ ಗೌರ್ಮೆಂಟ್ ಎಷ್ಟು ಬೇಕಾದ್ರೂ ಚೀಲ ತೆಗಿ. ಕಂಪ್ಲೀಟ್ ಸಕ್ಸಸ್ಫುಲ್ ಐತಿಲ್ಲ FCI ಗೋಡೌನ್ ಡೈರೆಕ್ಟ್ ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿ ಅವರೇ. ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರಿದ್ದಾರೆ ನೀವೆಲ್ಲರೂ ಇದಕ್ಕೆ ನೇರ ಹೊಣೆ. ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲರೂ ಫುಡ್ ಡಿಪಾರ್ಟ್ಮೆಂಟ್ ನವರು ಇನ್ವಾಲ್ವ್ ಇದ್ದೀರಿ. ನಾನು ಇಂಡೆಂಟ್ ಕೇಳಿದ್ದೀನಿ. ಇಂಡೆಂಟ್ ಕೇಳಿ 1.5-2 ತಿಂಗಳಾದ್ರೂ ಇನ್ನೂವರೆಗೂ ಇಂಡೆಂಟ್ ಕೊಟ್ಟಿಲ್ಲ ನೀವು. ಈ ಸಚಿನ್ ಕಬ್ಬೂರು ಎಂದು ನೆನೆಯ ಅಕ್ರಮಗಾರನಲ್ಲ. ಕೆಲ ತಿಂಗಳ ಹಿಂದೆಯಷ್ಟೇ ಅಕ್ರಮ ಅಕ್ಕಿ ಸಂಗ್ರಹದ ಬಗ್ಗೆ ವರದಿ ಮಾಡಲು ಹೋದ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಈತ ದರ್ಪ ತೋರಿದ್ದ, ದಾದಾಗಿರಿ ಮಾಡಿದ್ದ. ಈತನ ಮೇಲೆ ಈ ಹಿಂದೆಯೇ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಸೂಕ್ತ ಕ್ರಮಕ್ಕೆ ಸೂಚನೆ ನೀಡಿದ್ರು. ಆದರೂ ಆಹಾರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈತ ಮತ್ತೆ ತನ್ನ ದಂಧೆ ಮುಂದುವರೆಸಿದ್ದಾನೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಚೆಕ್ ಮಾಡಿ ಸರ್, ನೀವು ತನಿಖೆ ಮಾಡಕ್ ಬಂದಿದ್ದೀರಿ. ನೀವು ತನಿಖೆ ಮಾಡೋ ಅಧಿಕಾರ ನನಗಿಲ್ಲ. ನೀವು ತನಿಖೆ ಯಾರಿಗಿದೆ ಅಧಿಕಾರ? ಹಂಗಂದ್ರೆ ಐಡೆಂಟಿಫೈ ಮಾಡಬಹುದು. ತನಿಖೆ ಮಾಡೋ ಅಧಿಕಾರ ಯಾರಿಗೈತ್ರಿ? ಪೊಲೀಸರು ಇರ್ತಾರೆ, ಕಾನೂನು ಇದೆ. ಪೊಲೀಸರು ಬಂದಿದ್ರು, 4 ತಾಸು ಕಾದ್ ಹೋಗ್ಯಾರ. ಕೇಸ್ ಇರೋದ್ರಿಂದ ನಡೆದಿದ್ದಾವೆ ಈಗ ಆಲ್ರೆಡಿ ಕೇಸ್ ಕೋರ್ಟಲ್ಲಿ ಇದೆ, ನ್ಯಾಯಾಲಯದಲ್ಲಿ. ನೀವು ಸರ ಯಾವುದು ಇದನ್ನ ಇಲ್ಲದ ಮುಲಾಜಿ ಇಲ್ಲದ ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀವಿ. 100% ನಾವು ಯಾವುದೇ ಕ್ರಮ ಯಾರ್ದು ಮುಲಾಜಿ ಇಲ್ಲದ ಕ್ರಮ ಕೈಗೊಳ್ತೀವಿ. ಈಗ ಸರ ರೇಷನ್ ಅಕ್ಕಿ ಕೊಡ್ತಲ್ಲ, ನಿಮ್ದು ಒಂದು ಇದನ್ನ ಇರ್ತೀರಿ ಬಾರ್ಕೋಡ್ ಅಂತೆ. ಹೌದು, ಆ ಇದ್ರ ಮೇಲೆ ನಿಮ್ಗೆ ಇದು ಅಕ್ಕಿ ಯಾರ್ದು ಅನ್ನೋದು ಕನ್ಫರ್ಮೇಶನ್ ಆಕೈತಿ. ಅವ್ರ ಮೇಲೆ ಕ್ರಮ ನೀವು ಈಗ ಇದು ಎಲ್ಲಿಂದ ಬಂತು ಅನ್ನೋದನ್ನ ನಾವು FIR ಮಾಡಿ ಆಮೇಲೆ ಮುಂದೆ ತನಿಖಾ ಸ್ಟಾರ್ಟ್ ಮಾಡ್ತಾರೆ ಪೊಲೀಸ್ ಇಲಾಖೆಯವರು. ಆ ಪ್ರಕಾರ ಅದು ಎಲ್ಲಿಂದ ಬಂತು ಕನ್ಫರ್ಮ್ ಆಗ್ತದೆ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನೇಮ್ ಸರ್ ನಿಮ್ದು? ವಿಜಯ್ ಕುಮಾರ್ ಗುಡಿಗೇರಿ ಅಂತ, ಆಹಾರ ನಿರೀಕ್ಷಕರು ಹಾವೇರಿ.